ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಂಡು ಕ್ಲೈಮ್ಯಾಕ್ಸ್ ಹಂತ ತಲುಪಿರೋ ನೇತ್ರಾವತಿ ಫೈಲ್ಸ್ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಗಳಾಗಿವೆ. ಈ ಪ್ರಕರಣದಲ್ಲಿ ಹೇಳಿಕೆಗಳ ಮೂಲಕವೇ ಸದ್ದು ಮಾಡಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ ಜೈಲು ಪಾಲಾಗಿದ್ದಾರೆ. ಉಡುಪಿಯ ಬ್ರಹ್ಮಾವರ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ರು. ಬಳಿಕ ತಿಮ್ರೋಡಿ ಜಾಮೀನು ಅರ್ಜಿ ವಿಚಾರಿಸಿದ ಬ್ರಹ್ಮಾವರ ಕೋರ್ಟ್ ಅವರಿಗೆ ಜಾಮೀನು ಕೊಡೋಕೆ ನಿರಾಕರಿಸಿದೆ. ಅಲ್ಲದೆ ತಿಮ್ರೋಡಿಯನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತೆ ಆದೇಶಿಸಿದೆ. ಈ ಅರ್ಜಿಯ ಮುಂದಿನ ವಿಚಾರಣೆಯನ್ನ ಆಗಸ್ಟ್ 23ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಆಗಸ್ಟ್ 16ನೇ ತಾರೀಕು ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ತಿಮ್ರೋಡಿ ನಿಂದಿಸಿರುವ ಆರೋಪದ ಮೇಲಿನ ಕೇಸ್ ಇದು. ಬಿಜೆಪಿ ಗ್ರಾಮಾಂತರ ಬಿಜೆಪಿ ಮಂಡಳಾಧ್ಯಕ್ಷ ರಾಜೀವ್ ಕುಲಾಲ್ ಬ್ರಹ್ಮಾರ್ ದೂರನ್ನು ಕೊಟ್ಟಿದ್ರು. ಅದರಂತೆ ಈಗ ಕೇಸ್ ದಾಖಲಿಸಿ ತಿಮ್ರೋಡಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನೊಂದು ಕಡೆ ಈ ಕೇಸ್ಗೆ ಮೂಡಾ ಪ್ರಕರಣದಲ್ಲಿ ಸದ್ದು ಮಾಡಿದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್ ಹಾಗೂ ಸಮೀರ್ MD ವಿಡಿಯೋ ಮಾಡಿದ್ರಲ್ಲ ಇವರು ಮತ್ತು ಸುಜಾತಾ ಭಟ್ ವಿರುದ್ಧ ಇವರು ದೂರು ದಾಖಲು ಮಾಡಿದ್ದಾರೆ. ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ, ಕ್ರಮ ತಗೊಳ್ಳಿ ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟಿದ್ದಾರೆ. ಏನು, ಧಾರ್ಮಿಕ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ರಾಜ್ಯ ಬಿಜೆಪಿಯ ಮತ್ತೊಂದು ಟೀಮ್ ಕ್ಷೇತ್ರಕ್ಕೆ ತೆರಳಿದೆ. ಸುಮಾರು 500 ವಾಹನಗಳ ಮೂಲಕ ಅಲ್ಲಿಗೆ ಹೋಗಿದ್ದಾರೆ. ಇನ್ನು ಇದೇ ಕೇಸ್ಗೆ ಮತ್ತೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇ ಅಕ್ರಮವಾಗಿ ಶವ ಹೂತಿದ್ದಾರೆ ಅಂತ ಭಾಸ್ಕರ್ ನಾಯಕನವರು SIT ಕಚೇರಿಗೆ ದೂರು ಕೊಟ್ಟಿದ್ದಾರೆ. ಮಾಡಿ ಈಗ ವಿಚಾರಣೆ ಅಂತ. 2018ರಲ್ಲಿ ಉಜಿರೆಯ ಬಿಲ್ಲರೋಡಿ ಅನ್ನೋ ಕಡೆ ಅಕ್ರಮವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೂತಿದ್ದಾರೆ ಅಂತ ದೂರು ಸಲ್ಲಿಕೆಯಾಗಿದೆ. ಸೋಂಪಯಾನೆ ಬಾಲಕೃಷ್ಣ ಗೌಡ ಅನ್ನೋ ವ್ಯಕ್ತಿಯ ಶವವನ್ನ JCB ಮೂಲಕ ಮಣ್ಣಿನಡಿ ಹೂತಿರೋ ಅನುಮಾನ ಇದೆ. ಇದರ ಹಿಂದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಕೈವಾಡ ಇದೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಬಿಲ್ಲರೋಡಿ ಪ್ರದೇಶದಲ್ಲಿ ಉತ್ಖನನ ನಡೆಸಿದ್ರೆ ಶವ ಹೊರಬರಬಹುದು ಅಂತ ಹೇಳಿದ್ದಾರೆ. ತಕ್ಷಣ ಕ್ರಮ ಕೈಗೊಂಡು ಕಿರಿಕಿ ಇದನ್ನ ತೋಡಿ, ಇಲ್ಲೂ ಗುಂಡಿ ತೋಡಿ ಅಂತ SIT ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ನೇತ್ರಾವತಿ ತೀರದಲ್ಲಿ 100 ಕಡೆ ನಾನು ಕಾಡಲ್ಲಿ ಹೂತಿದ್ದೇನೆ ಅಂತ ಹೇಳಿ ಅನಾಮಿಕ ವ್ಯಕ್ತಿ ಹೇಳಿದ್ರಲ್ಲ, ಮಾಸ್ಕ್ ಮ್ಯಾನ್. ಸೊ ಅವರ ವಿಚಾರಣೆಯನ್ನ ಕೂಡ SIT ವಿಚಾರಣೆಗೆ ಒಳಪಡಿಸಿದೆ. ಅವರನ್ನ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ವಿಚಾರಣೆಯನ್ನ ನಡೆಸಲಾಗಿದೆ. ಇನ್ನು ಎಲ್ಲ ಬೆಳವಣಿಗೆಗಳ ನಡುವೆ ಈ ಕೇಸ್ನಲ್ಲಿ ಕ್ಷೇತ್ರದ ವಿರುದ್ಧ ಅಪಪ್ರಚಾರದ ವಿಡಿಯೋ ಮಾಡಿರೋ ಆರೋಪ ಹೊತ್ತಿರೋ ಸಮೀರ್ MDಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಜುಲೈ 12ನೇ ತಾರೀಕು ಸೊಮೋಟೋ ಕೇಸ್ ದಾಖಲಾಗಿತ್ತು. ಧಾರ್ಮಿಕ ಭಾವನೆ ಕೆರಳಿಸೋದು, ಅಶಾಂತಿಗೆ ಕುಮ್ಮಕ್ಕನ ಕೊಡೋದು, ಪ್ರಚೋದನೆ ಕೊಡೋದು, ಅಪಪ್ರಚಾರ ಮಾಡೋದು ಎಲ್ಲ ಆರೋಪಗಳನ್ನ ಮಾಡಿ ಪೊಲೀಸರು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದ್ರು. ಈ ಸಂಬಂಧ ಸಮೀರ್ರನ್ನ ವಶಕ್ಕೆ ಪಡೆಯೋಕೆ ಬನ್ನೇರುಘಟ್ಟಕ್ಕೆ ಹೋಗಿದ್ರು. ಅಷ್ಟರಲ್ಲಿ ಆಗಸ್ಟ್ 19ನೇ ತಾರೀಕು ಜಾಮೀನು ಕೋರಿ ಆಲ್ರೆಡಿ ಅರ್ಜಿ ಸಲ್ಲಿಸಿದ ಸಮೀರ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೋರ್ಟ್ ಜಾಮೀನು ಕೊಟ್ಟಿದೆ. ಇದರ ಬಗ್ಗೆ ನಾವು ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ, ನೀವು ಅದನ್ನು ಚೆಕ್ ಮಾಡಬಹುದು. ಪಾಕಿಸ್ತಾನದ ಮುನೀರಿನಿಂದ ಪದೇ ಪದೇ ಉಗ್ರ ಬೆದರಿಕೆಗಳು ಬರ್ತಿರೋ ಹೊತ್ತಲ್ಲಿ ಭಾರತದ ಕಾಶ್ಮೀರದಲ್ಲಿ ಆತಂಕ ಸೃಷ್ಟಿಯಾಗಿದೆ. ಅನೇಕ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಗುರುವಾರ ಪಾಕ್ ಗಡಿ ಬಳಿ ಪಾರಿವಾಳವೊಂದನ್ನ ಸೆರೆ ಹಿಡಿಯಲಾಗಿತ್ತು. ಅದರಲ್ಲೀಗ ಆಘಾತಕಾರಿ ಮಾಹಿತಿ ಸಿಕ್ಕಿದೆ. ಪಾರಿವಾಳದ ಕಾಲಲ್ಲಿ ಜಮ್ಮು ಸ್ಟೇಷನ್ ಸ್ಪೋರ್ಟಿಸ್ ಅಂತ ಬರೆದ ಪತ್ರವನ್ನು ಬಿಟ್ಟು ಹಾರಿಬಿಡಲಾಗಿತ್ತು. ಜೊತೆಗೆ ಕಾಶ್ಮೀರ ನಮ್ಮದು, ಟೈಮ್ ಬಂದಿದೆ ಅಂತ ಪತ್ರದಲ್ಲಿ ಇಂಗ್ಲಿಷ್ ಉರ್ದು ಭಾಷೆ ಮಿಕ್ಸ್ ಮಾಡಿ ಬರೆದಿರೋ ಲೆಟರ್ ಸಿಕ್ಕಿದೆ. ಜಮ್ಮು ಕಾಶ್ಮೀರದ RS ಪೋರಾದ ಕಾಟ್ಮಾರಿಯನ್ ಪ್ರದೇಶದ ಬಳಿ ಈ ಪಾರಿವಾಳ ಮತ್ತು ಪತ್ರ ಸಿಕ್ಕಿದೆ. ಇದು ಪಾಕಿಸ್ತಾನದಿಂದ ಬಂದಿದೆ. ರಾತ್ರಿ 9 ಗಂಟೆಗೆ ಇದು ಸಿಕ್ಕಿದೆ. ಈ ರೀತಿ ಪಾರಿವಾಳದ ಮೂಲಕ ಬೆದರಿಕೆ ಪತ್ರ ಬಂದಿರೋದು ಇದೇ ಮೊದಲು ನಮಗೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಜೊತೆಗೆ ಇದರ ಹಿಂದೆ ನಿಜಕ್ಕೂ ವಿಧ್ವಂಸಕ ಕೃತ್ಯದ ಪ್ಲಾನ್ ಏನಾದರೂ ಇದೆಯಾ ಅಥವಾ ಸುಮ್ಮನೆ ಈ ರೀತಿ ಪಾರಿವಾಳ ಹಾರಿಬಿಟ್ಟು ಕಾಗೆ ಹಾರಿಸೋ ಲೆಕ್ಕಾಚಾರನ, ಸುಮ್ಮನೆ ಒಂದು ಆತಂಕ ಸೃಷ್ಟಿ ಮಾಡೋಕೆ ಪ್ರಯತ್ನನ, ಅದನ್ನ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಜಮ್ಮು ರೈಲ್ವೆ ಸ್ಟೇಷನ್ ಸೇರಿದ ಹಾಗೆ ಹಲವು ಕಡೆ ಹೈ ಅಲರ್ಟ್ ಕೂಡ ಘೋಷಿಸಲಾಗಿದೆ. ಕಾಶ್ಮೀರದಲ್ಲಿ BSF ಕೂಡ ಅಲರ್ಟ್ ಆಗಿದೆ. ಸ್ನೇಹಿತರೆ, ಇದು ಬೆದರಿಕೆ ಒಡ್ಡೋ ಪ್ರಯತ್ನನೇ ಇರುತ್ತೆ, ಕೈಲಾಗದೇ ಇರೋರು ಮಾಡಿರೋದು. ಯಾಕಂತ ಹೇಳಿದ್ರೆ ಯಾವ ಮಹಾಮೂರ್ಖ, ಶತಮೂರ್ಖನೇ ಆಗಿರಬೇಕು. ಪಾರಿವಾಳದ ಕಾಲಲ್ಲಿ ಲೆಟರ್ ಕಟ್ಟಿ ಯಾರಿಗೋ ಪರ್ಟಿಕ್ಯುಲರ್ ವ್ಯಕ್ತಿಗೆ ಸಂದೇಶ ಕಳಿಸ್ಬೇಕು, ಉಗ್ರನಿಗೆ ಯಾರಿಗಾದ್ರು ಅಂತ ಹೇಳಿದ್ರೆ ಮಹಾಮೂರ್ಖ ದೂರ್ಥ ಆಗಿರಬೇಕು ಅವನು, ಅಲ್ವಾ? ಈಗಿನ ಕಾಲದಲ್ಲಿ ಯಾರಂಗೆ ಮಾಡ್ತಾರೆ. ಸೊ ಇದು ಸಿಗಲಿ, ಆತಂಕ ಕ್ರಿಯೇಟ್ ಆಗಲಿ ಅಂತಾನೆ ಮಾಡಿರೋ ಭಯದ ಉತ್ಪಾದನೆಯ ಕೆಲಸ ಇದು.
ಸ್ನೇಹಿತರೆ, ಆಗಸ್ಟ್ 18ನೇ ತಾರೀಕು ಕೂಡ ಇದೇ ರೀತಿ ಜಮ್ಮು ಕಾಶ್ಮೀರದ ಫಾರ್ವರ್ಡ್ ಡಿಫೆನ್ಸ್ ಫೋರ್ಸ್ 69 ಬಳಿ ಇದೇ ರೀತಿ ಪಾರಿವಾಳ ಅನುಮಾನಾಸ್ಪದವಾಗಿ ಹಾರಿತ್ತು. ಅದನ್ನು ಭದ್ರತಾ ಪಡೆಗಳು ಹಿಡಿದಿದ್ರು. ಆದರೆ ಆ ಪಾರಿವಾಳದಲ್ಲಿ ಅವಾಗೇನು ಸಿಕ್ಕಿರಲಿಲ್ಲ, ಲೆಟರ್ ಕಟ್ಟಿರಲಿಲ್ಲ. ಈಗ ಮತ್ತೊಂದು ಪಾರಿವಾಳ ಬಂದಿದೆ ಲೆಟರ್ ಕಾಲಲ್ಲಿ ಇಟ್ಕೊಂಡು. ಆದರೆ ಭಾರತ ಒಂದು ರೆಸ್ಪಾನ್ಸಿಬಲ್ ನೇಷನ್ ಆಗಿ, ಒಂದು ದೊಡ್ಡ ರಾಷ್ಟ್ರ ಆಗಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಇದ್ರ ಬಗ್ಗೆ ಸೀರಿಯಸ್ ಆಗಿ ಅಲರ್ಟನ್ನು ಜಾರಿ ಮಾಡಿದೆ ಭಾರತ. ಜೊತೆಗೆ ಪಾಕಿಸ್ತಾನಕ್ಕೆ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾವುದೇ ಉಗ್ರ ಬೆದರಿಕೆಗಳಿಗೆ ಫುಲ್ ಫೋರ್ಸ್ನಿಂದ ಕೊಡ್ತೀವಿ ಉತ್ತರ, ಪ್ರತಿಕ್ರಿಯೆನ ಅಂತ ಭಾರತ ಹೇಳಿದೆ. ಗಡಿ ಆಚೆಗಿನ ಭಯೋತ್ಪಾದನೆ ವಿರುದ್ಧ ನಮ್ಮದು ಸ್ಪಷ್ಟ ಮತ್ತು ದೃಢ ನಿಲುವಿದೆ. ಪಾಕಿಸ್ತಾನದ ವಿರುದ್ಧ ಹೊಸದಾಗಿ 5 ನ್ಯೂ ನಾರ್ಮಲ್ ಸೆಟ್ ಮಾಡಲಾಗಿದೆ. ಅಂದರೆ ಹೊಸ ಬೆಂಚ್ ಮಾರ್ಕ್ಗಳನ್ನು ಅಥವಾ ಪ್ರತಿಕ್ರಿಯೆಯ ರೂಲ್ಸನ್ನು ಸೆಟ್ ಮಾಡಲಾಗಿದೆ. ಪ್ರತಿ ಉಗ್ರ ದಾಳಿಗೂ ಕಠಿಣ ಪ್ರತಿಕ್ರಿಯೆ ಕೊಡ್ತೀವಿ. ಅಣ್ವಸ್ತ್ರದ ಬ್ಲ್ಯಾಕ್ ಮೇಲನ್ನು ನಾವು ಸಹಿಸಲ್ಲ, ಕೇರ್ ಮಾಡಲ್ಲ. ಆ ಬ್ಲ್ಯಾಕ್ ಮೇಲ್ ಮಾಡಿ ಉಗ್ರಗಾಮಿಗಳನ್ನು ಕಾಪಾಡ್ತೀವಿ ಅಂತ ಅಂದ್ಕೊಂಡಿದ್ರೆ ನಾವು ಹಂಗೆ ಮಾಡೋಕ್ಕೆ ಬಿಡಲ್ಲ. ಹಾಗೆ ಉಗ್ರರು ಮತ್ತು ಅವರ ಬೆಂಬಲಿಗರಿಗೂ ಸೇರಿಸಿ ಈಕ್ವಲ್ ಆಗಿ ಪನಿಷ್ಮೆಂಟ್ ಕೊಡ್ತೀವಿ. ಪಾಕಿಸ್ತಾನದೊಂದಿಗೆ ಮಾತುಕತೆ ಏನಾದರೂ ಇದ್ದರೆ ಅದು POKಯಿಂದ ಅವ್ರನ್ನ ಖಾಲಿ ಮಾಡಿಸೋಕೆ ಸಂಬಂಧಪಟ್ಟಂತೆ ಮಾತ್ರ. ಸಾರ್ವಭೌಮತ್ವದ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅಂತ ಟ್ರಾನ್ಸ್ಫಾರ್ಮೇಷನ್ ಆಫ್ ಇಂಡಿಯಾಸ್ ಡಿಫೆನ್ಸ್ ಆ್ಯಂಡ್ ಇಂಟರ್ನಲ್ ಸೆಕ್ಯೂರಿಟಿ ಪೋಸ್ಚರ್ ಹೆಸರಿನ ವರದಿಯನ್ನೇ ಬಿಡುಗಡೆ ಮಾಡಿ ಭಾರತ ಎಚ್ಚರಿಕೆ ಕೊಟ್ಟಿದೆ. ಈ ಪಾರಿವಾಳ ಬಂತು ಅಂತಲ್ಲ, ಇದು ಕೋಇನ್ಸಿಡೆನ್ಸ್ ಅಷ್ಟೇ. ಅದೇ ದಿನ 2 ಆಗಿದೆ ಅಷ್ಟೇ. ಇನ್ನು ಏಷ್ಯಾ ಕಪ್, ಏಷ್ಯಾದ ಎಲ್ಲ ರಾಷ್ಟ್ರಗಳು ಆಡುವ ಈ ಕ್ರಿಕೆಟ್ ಟೂರ್ನಿಯಲ್ಲಿ ಟೀಮ್ ಇಂಡಿಯಾಗೆ ಆಡೋಕೆ ಪಾಕ್ ವಿರುದ್ಧ ಮ್ಯಾಚ್ ಬಿದ್ದರೆ ಅದನ್ನು ಕೂಡ ಆಡೋಕೆ ಅನುಮತಿ ಸಿಕ್ಕಿದೆ ಅನ್ನೋ ಮಾಹಿತಿಯನ್ನು ಈಗ ನಾವು ನೋಡ್ತಾ ಇದ್ದೀವಿ. ರಿಪೋರ್ಟ್ ಆ ರೀತಿ ಬರ್ತಾ ಇದೆ. ಆದರೆ ಭಾರತ ಪಾಕ್ ಜೊತೆ ದ್ವಿಪಕ್ಷೀಯ ಟೂರ್ನಿ ಆಡಲ್ಲ. ಯಾಕಂದರೆ ಅವ್ರ ಜೊತೆ ಸಮಸ್ಯೆ ಇರೋದ್ರಿಂದ 2 ರಾಷ್ಟ್ರ ಆಡೋ ಟೂರ್ನಿಮೆಂಟಲ್ಲೆಲ್ಲ ಆಡಲ್ಲ. ಏಷ್ಯಾ ಕಪ್ನಂತಹ ಬಹುರಾಷ್ಟ್ರಗಳು ಪಾಲ್ಗೊಳ್ಳೋ ಟೂರ್ನಿಯಲ್ಲಿ ಮ್ಯಾಚ್ ಬಿದ್ದರೆ ಆಡಲೇಬೇಕಾಗತ್ತೆ ಅಂತ ಕ್ರೀಡಾ ಸಚಿವಾಲಯ ಹೇಳಿದೆ ಅಂತ ಮಾಹಿತಿ ಬರ್ತಾ ಇದೆ. ಏನೋ GST ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ದೊಡ್ಡ ಆರ್ಥಿಕ ಕ್ರಾಂತಿಯಾಗೋ ಸುಳಿವು ಸಿಕ್ಕಿದೆ. ಆಲ್ರೆಡಿ PM ಇದನ್ನ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ನಲ್ಲಿ ಅನೌನ್ಸ್ ಮಾಡಿದ್ರು. ಈಗ ದೇಶದಲ್ಲಿ 90% ಗೂಡ್ಸ್ನ ಬೆಲೆ ಕಮ್ಮಿ ಆಗ್ಬೋದು ಅಂತ ಹೇಳಲಾಗ್ತಿದೆ. ಸದ್ಯ ಜಾರಿಯಲ್ಲಿರೋ 5%, 12%, 18% ಹಾಗೂ 28% ಈ 4 ಸ್ಲ್ಯಾಬ್ಗಳ ಬದಲು ನಾವು ಈ ಹಿಂದೆ ಕೂಡ ಮಾಹಿತಿ ಕೊಟ್ಟಿದ್ವಿ. ಅದೇ ರೀತಿ ಈಗ ಒಂದಷ್ಟು ಸಾಲಿಡ್ ಆಗಿ ಒಂದಷ್ಟು ಇನ್ಫಾರ್ಮೇಷನ್ ಬರ್ತಾ ಇದೆ. ಕೇವಲ 5% ಮತ್ತು 18% 2 ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸ್ಕೊಳ್ಳೋಕೆ ಕೇಂದ್ರ ಸರ್ಕಾರ ರೆಡಿ ಆಗ್ತಿದೆ ಅನ್ನೋ ಮಾಹಿತಿ. ಇದಕ್ಕೆ GSTಗೆ ಸಂಬಂಧಪಟ್ಟಂತೆ ಈ ರೇಟ್ ಡಿಸೈಡ್ ಮಾಡೋಕೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮೀಟಿಂಗ್ ಕೂಡ ಇತ್ತು. ಬಿಹಾರದ ಉಪಮುಖ್ಯಮಂತ್ರಿ ಫಿನಾನ್ಸ್ ಮಿನಿಸ್ಟರ್ ಕೂಡ ಆಗಿರೋ ಸಾಮ್ರಾಟ್ ಚೌಧರಿಯ ನೇತೃತ್ವದ GOM ಇದು. ಇದರಲ್ಲಿ UP ಫಿನಾನ್ಸ್ ಮಿನಿಸ್ಟರ್ ಸುರೇಶ್ ಕುಮಾರ್ ಖನ್ನಾ, ರಾಜ್ಯದ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಸೇರಿ 6 ಸದಸ್ಯರು ಭಾಗಿಯಾಗಿದ್ದರು. ಈ ವೇಳೆ ಕೇಂದ್ರದ ಪ್ಲಾನ್ನಂತೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಕೇವಲ 5 ಹಾಗೂ 18%ನ 2 ಸ್ಲ್ಯಾಬ್ಗಳನ್ನು GSTನಲ್ಲಿ ಕಂಟಿನ್ಯೂ ಮಾಡೋಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದರಂತೆ ದೇಶದಲ್ಲಿ GST ಸ್ಲ್ಯಾಬ್ ಜಾರಿಯಾದರೆ 12% ಟ್ಯಾಕ್ಸ್ಗೆ ಒಳಪಡಿಸಿದ್ದ 99% ವಸ್ತುಗಳು ಈಗ ಕೇವಲ 5%ಗೆ ಇಳಿಯಲಿವೆ. ಈ ಮುಂಚೆ 28% ತೆರಿಗೆಗೆ ಒಳಗಾಗಿದ್ದ 90% ವಸ್ತುಗಳು ಇನ್ನು ಮುಂದೆ 18% ಟ್ಯಾಕ್ಸ್ಗೆ ಇಳಿಯಲಿವೆ. ಇನ್ನೂ ಒಂದಷ್ಟು 18%ನಲ್ಲಿ ಇರೋದು ಕೂಡ 5%ಗೆ ಇಳಿಯಬಹುದು ಅಂತಲೂ ಹೇಳಲಾಗ್ತಿದೆ. ಹೀಗಾಗಿ ಒಟ್ಟಾರೆ 90% ವಸ್ತುಗಳ ಬೆಲೆ ಡೌನ್ ಆಗುತ್ತೆ. ಟ್ಯಾಕ್ಸ್ ಸಿಸ್ಟಮನ್ನು ಇನ್ನಷ್ಟು ಸಿಂಪ್ಲಿಫೈ ಮಾಡೋಕೆ ಹಾಗೂ ಜನಸಾಮಾನ್ಯರು ಹಾಗೂ ವ್ಯಾಪಾರ ಮಾಡೋರಿಗೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, MSMEಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ತೆರಿಗೆ ವಿಧಿಸುವ ಸಂಬಂಧ GST 2.0 ನಡೆ ಇದು ಅಂತ ಹೇಳಿ ಅದನ್ನು ವಿಶ್ಲೇಷಿಸಲಾಗ್ತಾ ಇದೆ. ಸೊ ಯಾವೆಲ್ಲ ವಸ್ತುಗಳ ಬೆಲೆ ಕಮ್ಮಿ ಆಗ್ಬೋದು ಒಂದಷ್ಟು ಈಗ ಅಂದಾಜನ ಮಾಡಲಾಗ್ತಾ ಇದೆ. ಫುಡ್ ಮತ್ತು ಪ್ಯಾಕ್ಡ್ ಅಥವಾ ಪ್ರಾಸೆಸ್ಡ್ ಫುಡ್ ಪ್ಯಾಕೆಟ್ಗಳ ದರ ಈಗಿನ 12%ನಿಂದ 5%ಗೆ ಇಳಿಯುತ್ತೆ. ಹೀಗಾಗಿ ಚಿಪ್ಸ್, ಮ್ಯಾಗಿ ಅಂತಹ ಯಾವುದೇ ರೀತಿ ಪ್ಯಾಕೇಜ್ಡ್ ಫುಡ್ ಇರ್ತಾವಲ್ಲ, ಉದಾಹರಣೆಗಳಿದ್ದು ಅವೆಲ್ಲವೂ ಕೂಡ ರೇಟ್ ಡೌನ್ ಆಗುತ್ತೆ. ಏನು ಚಿಕ್ಕ ಕಾರ್ಗಳು, AC, TV ಸೇರಿದ ಹಾಗೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ ಈಗ 28% ಟ್ಯಾಕ್ಸ್ ಇದೆ. ಅಲ್ಲಿ ತನಕವೂ ಇದೆ. ಈ ಹೊಸ ಸ್ಲ್ಯಾಬ್ನಿಂದ ಇವುಗಳ ಮೇಲಿನ ಟ್ಯಾಕ್ಸ್ 18%ಗೆ ಇಳಿಯುತ್ತೆ. ಇನ್ನು ಮೊಬೈಲ್ ಫೋನ್ ಹಾಗೂ ಕೆಲ ಪ್ರಾಸೆಸ್ಡ್ ಗೂಡ್ಸ್ಗಳಿಗೆ ಸದ್ಯ 12% ಟ್ಯಾಕ್ಸ್ ಎಲ್ಲ ಇದೆ. ಅಂದರೆ ಹೈ ಎಂಡ್ ಫೋನ್ಗಳಿಗಲ್ಲ, ಅದಕ್ಕೆಲ್ಲ 18-28% ತನಕನೂ GST ಇದೆ. 15,000ಕ್ಕಿಂತ ಒಳಗಿನ ಫೋನ್ಗಳಿಗೆ ಈ ರೀತಿ ಟ್ಯಾಕ್ಸೇಷನ್ ಇತ್ತು. ಅವುಗಳು ಕೂಡ ಇನ್ನು ಮುಂದೆ ಕಮ್ಮಿ ಆಗುತ್ತೆ. 5% ಟ್ಯಾಕ್ಸ್ಗೆ ಅವುಗಳನ್ನು ಇಳಿಸಬಹುದು ಅಂತ ಹೇಳ್ತಿದ್ದಾರೆ. ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ದುಡ್ಡನ್ನು ಉಳಿಸುತ್ತೆ ಜನಕ್ಕೆ. ಆದರೆ ಇಷ್ಟು ಮಾತ್ರ ಅಲ್ಲ, 90% ವಸ್ತುಗಳ ಬೆಲೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಕ್ಲಾರಿಟಿ ಬೇಗ ನಮಗೆ ಸಿಗಬಹುದು, ನೋಡೋಣ. ಏನು ಇದೇ ಸಭೆಯಲ್ಲೇ ಹೆಲ್ತ್ ಹಾಗೂ ಲೈಫ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ GST ವಿನಾಯಿತಿ ಕೊಡೋದ್ರ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ. ಇದಕ್ಕೂ ಕೂಡ ಗ್ರೂಪ್ ಆಫ್ ಮಿನಿಸ್ಟರ್ಸ್ ನಾವು ಇದನ್ನು GST ಕೌನ್ಸಿಲ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀವಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಆದರೆ ಕೆಲವೊಂದಷ್ಟು ವಸ್ತುಗಳಿಗೆ ಸ್ಪೆಷಲ್ GST ಇರುತ್ತೆ, ಹೈ 40% ಮೇಲೆ. ಆ ರೀತಿ GST ಪ್ಲಾನ್ ಕೂಡ ನಡೀತಾ ಇದೆ. ಯಾವ ವಸ್ತುಗಳು? ತಂಬಾಕು, ಆಮೇಲೆ ಈ ಸಿನ್ ಗೂಡ್ಸ್, ನಶೆಯ ವಸ್ತುಗಳು, ಲಕ್ಸುರಿ ಕಾರ್, ಸೂಪರ್ ಲಕ್ಸುರಿ ಕಾರ್ಗಳು, ಅವುಗಳ ಮೇಲೆ 40% GST ಹಾಕುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿದೆ.
ಕೇಂದ್ರ ಹಣಕಾಸು ಸಚಿವಾಲಯದ ಪ್ರಸ್ತಾವಗಳನ್ನು ಡೀಟೇಲ್ ಆಗಿ ಪರಿಶೀಲನೆ ಮಾಡಿದ ನಂತರ ಸಭೆಯಲ್ಲಿ ಈ ನಿರ್ಧಾರ ತಗೊಳ್ಳಲಾಗಿದೆ. ಸ್ನೇಹಿತರೆ, ಪದೇ ಪದೇ ಚರ್ಚೆ ಆಗ್ತಿರೋ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಯಾರು, ಇವರಿಗಿಷ್ಟು ಪವರ್ ಯಾರು ಕೊಟ್ಟರು? ಸ್ನೇಹಿತರೆ, ಜಿಎಸ್ಟಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಕೆ ಅಂತಾನೆ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ನೇತೃತ್ವದ ಜಿಎಸ್ಟಿ ಕೌನ್ಸಿಲ್ ಸುಪ್ರೀಂ ಬಾಡಿ ಡಿಸಿಷನ್ ಮೇಕಿಂಗ್ ಜಿಎಸ್ಟಿಯಲ್ಲಿ. ಆ ಜಿಎಸ್ಟಿ ಕೌನ್ಸಿಲ್ ಅದೇ ಈ GOM ಗ್ರೂಪ್ ಆಫ್ ಮಿನಿಸ್ಟರ್ಸ್ನ ರಚನೆ ಮಾಡಿತ್ತು, ಟಾಸ್ಕ್ ಫೋರ್ಸ್ ತರ. ಸಂವಿಧಾನದ 129A ವಿಧಿ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಈಗ ಇದೇ ಸಮಿತಿ ಕೇಂದ್ರ ಸರ್ಕಾರಕ್ಕೆ ಈ ಎಲ್ಲ ಕ್ರಾಂತಿಕಾರಿ ಬದಲಾವಣೆಗಳ ಶಿಫಾರಸನ್ನ ಮಾಡಿದೆ. ಈಗ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಇನ್ನೂ ದೊಡ್ಡ ಕಮಿಷನ್ನ ಆರೋಪ ಮಾಡಿದೆ. ಹಿಂದಿನ ಬಿಜೆಪಿ ಸರ್ಕಾರಕ್ಕಿಂತ ಇವರು ಜಾಸ್ತಿ ಕಮಿಷನ್ ಹೊಡಿತಾ ಇದ್ದಾರೆ ಅಂತ ಹೇಳಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ R ಮಂಜುನಾಥ್ ಆರೋಪ ಮಾಡಿದ್ದಾರೆ. 32,000 ಕೋಟಿ ರೂಪಾಯಿ ಬಾಕಿ ಇಟ್ಕೊಂಡಿದ್ದಾರೆ, ಪೇಮೆಂಟೇ ಕೊಡ್ತಾ ಇಲ್ಲ. ಅದನ್ನು ಸರ್ಕಾರ ಈ ಕೂಡಲೇ ಕೊಡಬೇಕು. ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಇತ್ತು, ಈಗ ಅದಕ್ಕಿಂತಲೂ ಜಾಸ್ತಿ ಲೂಟಿ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಕಾಂಟ್ರಾಕ್ಟರ್ಗಳು ಕೆಲಸ ಮಾಡೋದು ಕಷ್ಟ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಕಳೆದ ವರ್ಷ ಸಿಎಂ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಕೇರಳದ ವಯನಾಡು ಭೂಕುಸಿತದ ಸಂತ್ರಸ್ತರಿಗೆ ಹಣ ಕೊಟ್ಟಿರೋ ವಿಚಾರ ಇದೀಗ ಮತ್ತೆ ಬಿಜೆಪಿ ಕಾಂಗ್ರೆಸ್ ನಡುವೆ ವಾಕ್ಸಮರಕ್ಕೆ ಕಾರಣ ಆಗಿದೆ. ಸಂಸದೆ ಪ್ರಿಯಾಂಕಾ ಗಾಂಧಿ ಪ್ರತಿನಿಧಿಸುವ ಕ್ಷೇತ್ರಕ್ಕೆ ಭೂಕುಸಿತ ಪರಿಹಾರ ಹೆಸರಲ್ಲಿ 10 ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಟ್ಟಿರೋದಕ್ಕೆ ಬಿಜೆಪಿ ಕಿಡಿಕಾರಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೇರಳ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಅಂತ ಹೇಳಿದ್ದಾರೆ. ಅಲ್ಲದೆ ಕೇರಳದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂತ ಹೃದಯ ವೈಶಾಲ್ಯ ಯಾರೂ ಇಲ್ಲ. ಕರ್ನಾಟಕದಲ್ಲೇ ಅಂತ ಸಿಎಂ ಇದ್ಬಿಟ್ಟಿದ್ರೆ ಎಲ್ಲ ಕ್ಷೇತ್ರಗಳಿಗೂ ಚೆನ್ನಾಗಿ ದುಡ್ಡು ಸಿಗ್ತಾ ಇತ್ತು. ನತದೃಷ್ಟ ಕನ್ನಡಿಗರು, ಮಲಯಾಳಿಗಳು ತುಂಬಾ ಅದೃಷ್ಟವಂತರು, ಸಿದ್ದರಾಮಯ್ಯ ತರ ಸಿಎಂ ಸಿಕ್ಕಿದ್ದಾರೆ ಅಂತ ಹೇಳಿ ಫುಲ್ ಲೇವಡಿ ಮಾಡಿಬಿಟ್ಟಿದ್ದಾರೆ. ಆದರೆ ಸಿದ್ದು ಸರ್ಕಾರ ಇದನ್ನ ಸಮರ್ಥಿಸಿಕೊಂಡಿದೆ. MB ಪಾಟೀಲ್ ಮಾತನಾಡಿದ್ರು, ಇದು ಮಾನವೀಯ ಕ್ರಮ. ಭಾರತ ದೊಡ್ಡ ರಾಷ್ಟ್ರ. ನೇಪಾಳ ಸೇರಿ ಅನೇಕ ಕಡೆ ಏನಾದರೂ ಅನಾಹುತ ಆದರೆ ನಾವು ಫಂಡ್ ಕೊಡ್ತೀವಿ. ಜೊತೆಗೆ ಮಹಾರಾಷ್ಟ್ರ ಸೇರಿದ ಹಾಗೆ ಅನೇಕ ಕಡೆ ಪ್ರವಾಹ ಸೇರಿದಂತೆ ಏನಾದರೂ ವಿಪತ್ತಾದರೆ ಪರಿಹಾರ ಕೊಡ್ತೀವಿ. ರಾಜ್ಯಗಳು ಬೇರೆ ರಾಜ್ಯಗಳಿಗೆ ಫಂಡ್ ಕೊಡ್ತವೆ, ಇದರಲ್ಲಿ ಏನು ವಿಶೇಷ ಇಲ್ಲ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ಕ್ಷೇತ್ರ ಆಗಿರೋದ್ರಿಂದ ಇಷ್ಟೆಲ್ಲ ಇವರು ನೈಸ್ ಹೊಡಿತಿದ್ದಾರೆ ಅನ್ನೋದು ಇವ್ರ ಮೇಲಿರೋ ಆರೋಪ, ಸಿದ್ದರಾಮಯ್ಯ ಸರ್ಕಾರದ ಮೇಲಿರೋ ಆರೋಪ. ಇಲ್ಲಿ ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಅತಿ ಹೆಚ್ಚು 77.5 ಮಿಲಿಮೀಟರ್ ಮಳೆಯಾಗಿದೆ. ಬೆಳಗಾವಿ, ಚಿಕ್ಕಮಗಳೂರು, ಉಡುಪಿ ಜಿಲ್ಲೆಯ ಕೆಲ ಕಡೆ ಧಾರಾಕಾರ ಮಳೆ ಸುರಿತಾ ಇದೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಿರೋ ಪರಿಣಾಮ ಬೆಳಗಾವಿಯ ಕೆಲ ಪ್ರದೇಶಗಳು ಜಲಾವೃತಗೊಳ್ಳುತ್ತಿವೆ. ಇನ್ನು ಮುಂದಿನ 24 ಗಂಟೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಒಣ ಹವೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಇತ್ತೀಚೆಗಷ್ಟೇ ರಾಜ್ಯ ವಿಧಾನಸಭೆಯಲ್ಲಿ ಬಾಲ್ಯ ವಿವಾಹ ನಿಷೇಧ ತಿದ್ದುಪಡಿ ಕಾಯ್ದೆ ಹಾಗೂ ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆಗೆ ಅಂಗೀಕಾರ ಸಿಕ್ಕಿತ್ತು. ಈಗ ವಿಧಾನ ಪರಿಷತ್ನಲ್ಲೂ ಈ 2 ಬಿಲ್ಗಳು ಪಾಸ್ ಆಗಿವೆ. ಈ ಬಾಲ್ಯ ವಿವಾಹ ಹೊಸ ಕಾಯ್ದೆ ಪ್ರಕಾರ ನಿಶ್ಚಿತಾರ್ಥ ಮಾಡಿದ್ರೂ ಕಾನೂನು ಕ್ರಮ ತಗೊಳ್ಳಾಗುತ್ತೆ. ಅಲ್ಲದೆ ಬಾಲ್ಯ ವಿವಾಹ ಪ್ರಕರಣ ಕಂಡು ಬಂದರೆ 1 ಲಕ್ಷ ರೂಪಾಯಿ ದಂಡ ಹಾಗೆ 2 ವರ್ಷ ಜೈಲು ಶಿಕ್ಷೆ ಇದೆ. ಇನ್ನು ಬಾಲ್ಯ ವಿವಾಹ ಮುಕ್ತ ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರ 25,000 ರೂಪಾಯಿ ಪ್ರೋತ್ಸಾಹಧನ ಕೊಡೋಕು ಚಿಂತನೆ ನಡೆಸಿದೆ. ಇನ್ನೊಂದು ಕಡೆ ಈ ದೇವದಾಸಿ ಪದ್ಧತಿ ಕಾಯ್ದೆ ಅಡಿಯಲ್ಲಿ ನಿಜವಾದ ಫಲಾನುಭವಿಗಳನ್ನು ಗುರುತಿಸೋಕೆ ಈಸಿ ಆಗುತ್ತೆ. ಅವರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಉನ್ನತಿಗೆ ಸಹಾಯವಾಗುತ್ತೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಅತ್ತ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕ 2025 ಇದರ ಬಿಲ್ ವಿಧಾನಸಭೆ ಬಳಿಕ ವಿಧಾನ ಪರಿಷತ್ನಲ್ಲೂ ಅಂಗೀಕಾರಗೊಂಡಿದೆ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲೆ FIR ದಾಖಲಾಗಿದೆ. ಇತ್ತೀಚೆಗಷ್ಟೇ ಕೊಪ್ಪಳದಲ್ಲಿ ಶಾಸಕ ಯತ್ನಾಳ್ ಮುಸ್ಲಿಂ ಯುವತಿಯರನ್ನ ಮದುವೆಯಾದ್ರೆ ಹಿಂದೂ ಯುವಕರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತೆಲ್ಲ ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ರು. ಇದು ಧಾರ್ಮಿಕ ಸೌಹಾರ್ದಕ್ಕೆ ಧಕ್ಕೆ ತರೋ ಪ್ರಚೋದನಕಾರಿ ಹೇಳಿಕೆ ಅಂತ ಕೊಪ್ಪಳದಲ್ಲಿ ದೂರು ದಾಖಲಾಗಿತ್ತು. ಅದನ್ನು ಆಧರಿಸಿ ಈಗ ಯತ್ನಾಳ್ ಮೇಲೆ FIR ಆಗಿದೆ. ಸ್ನೇಹಿತರೆ, ಟ್ರಾಫಿಕ್ ಉಲ್ಲಂಘನೆ ದಂಡ ಪಾವತಿ ಮಾಡುವವರಿಗೆ ಸಾರಿಗೆ ಇಲಾಖೆ ಇನ್ನೊಂದು ಆಫರ್ ಕೊಟ್ಟಿದೆ. 50% ಡಿಸ್ಕೌಂಟ್ ಅನ್ನ ಈಗ ಮತ್ತೆ ಜಾರಿ ಮಾಡಿದ್ದಾರೆ. ಈ ಕುರಿತು ರಾಜ್ಯ ಸಾರಿಗೆ ಇಲಾಖೆ ಅಧೀನ ಕಾರ್ಯದರ್ಶಿ ಪುಷ್ಪಾ VS ಅಧಿಕೃತ ಆದೇಶ ಹೊರಡಿಸಿದ್ದಾರೆ. 50% ಕಟ್ಟಿದ್ರಾಯ್ತು, ಎಲ್ಲ ದಂಡ ಕ್ಲಿಯರ್ ಮಾಡ್ಕೋಬಹುದು. ಆಗಸ್ಟ್ 23ರಿಂದ ಸೆಪ್ಟೆಂಬರ್ 12 ತನಕ ಟೈಮ್ ಇರುತ್ತೆ. ಜೊತೆಗೆ ಈ 50% ಡಿಸ್ಕೌಂಟ್ ಆಫರ್ 2023 ಫೆಬ್ರವರಿ 11 ದಾಖಲಾದ ಪ್ರಕರಣಗಳಿಗೆ ಅನ್ವಯ ಆಗುತ್ತೆ. ಓಕೆ, ಹೆಂಗ್ ಪೇ ಮಾಡೋದು? 16,000 ಫೈನ್ ಹಾಕೊಂಡ್ಬಿಟ್ಟಿದ್ದೀನಿ. ಅಕ್ರಮಗಳ ಅಂದ್ರೆ ರೂಲ್ಸ್ ಬ್ರೇಕ್ ಮಾಡೋದ್ರ ಸರದಾರ ನಾನು ಹೆಂಗ್ ಮಾಡೋದು ಅಂತ ನೀವು ಕೇಳಿದ್ರೆ ಸ್ನೇಹಿತರೆ, ಸುಮಾರು ಆಪ್ಷನ್ಸ್ ಇದೆ. ಬೆಂಗಳೂರು ಟ್ರಾಫಿಕ್ ಪೊಲೀಸ್ BTP ಅವರ ವೆಬ್ಸೈಟ್, KSR ಆಪ್ ಮತ್ತೆ ಕರ್ನಾಟಕ ಸ್ಟೇಟ್ ಪೊಲೀಸ್ನ ಆಪ್ ಇದೆ, ಅದರಲ್ಲೂ ಕೂಡ ಮಾಡಬಹುದು. ಪರಿವಾಹನ್ ಚಲನ್ ಪೋರ್ಟಲ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಹೋಗಿ ಕೂಡ ಮಾಡಬಹುದು. ಕರ್ನಾಟಕ 1, ಬ್ಯಾಂಗ್ಳೂರ್ 1 ವೆಬ್ಸೈಟ್ಗಳು ಅಲ್ಲೂ ಕೂಡ ನೀವು ಮಾಡಬಹುದು. ಸೊ ನೀವು ಕೂಡ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಕೋರರಾಗಿದ್ರೆ ಈ ಕೂಡಲೇ ನಿಮ್ಮ ಅಕ್ರಮಗಳನ್ನೆಲ್ಲ ಸಕ್ರಮ ಮಾಡ್ಕೊಳ್ಳೋಕೆ 50% ಆಫರ್ ನ ಯೂಸ್ ಮಾಡಬಹುದು. ಆದ್ರೆ ಹುಷಾರು ಸ್ನೇಹಿತರೆ, ನಾವೀಗ ಹೇಳಿದ ವೆಬ್ಸೈಟ್ ಮತ್ತು ಆಪ್ ಗಳನ್ನ ಕರೆಕ್ಟ್ ನೋಡ್ಕೊಳ್ಳಿ, ಅಧಿಕೃತ ಅನ್ನೋದನ್ನ ವೆರಿಫೈ ಮಾಡ್ಕೊಳ್ಳಿ. ಸುಮ್ಮನೆ ಫೇಕ್ ಸುಮಾರು ಬಂದಿರುತ್ತೆ, ಎಲ್ಲರ ದುರ್ಕಟ್ಟಿ ಆಮೇಲೆ ಮೋಸ ಹೋಗ್ಬೇಡಿ. ನೋಡ್ಕೊಳ್ಳಿ, ನಾವೀಗ ತೋರಿಸಿದ್ವಲ್ಲ ಅವುಗಳ ಅಧಿಕೃತ ಆಪ್ ಮತ್ತು ವೆಬ್ಸೈಟ್ಗಳಲ್ಲೇ ವೆರಿಫೈ ಮಾಡಿಕೊಂಡು ಅಲ್ಲಿ ಪೇ ಮಾಡಿ. ದುಡ್ಡು ಹಾಕಿ ಆನ್ಲೈನ್ ನಲ್ಲಿ ಗೇಮ್ ಆಡೋದನ್ನ ಬ್ಯಾನ್ ಮಾಡೋ ಬಿಲ್
ಲೋಕಸಭೆ ಬಳಿಕ ರಾಜ್ಯಸಭೆಯಲ್ಲೂ ಕೂಡ ಪಾಸ್ ಆಗಿದೆ. ದುಡ್ಡು ಹಾಕಿ ಆಟ ಆಡಿ ಚಟ ಹಚ್ಕೊಳ್ಳೋದನ್ನ ಕಡಿವಾಣ ಹಾಕೋಕೆ ಈ ಬಿಲ್ ಇಂಥ ಆಟಗಳನ್ನ ಆಫರ್ ಮಾಡೋ ವೆಬ್ಸೈಟ್ ಆಪ್ಗಳ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ. ದಂಡ, ಜೈಲು ಶಿಕ್ಷೆ ಎಲ್ಲ ಇರುತ್ತೆ. ಇದನ್ನ ಪ್ರಚಾರ ಮಾಡೋ ಇನ್ಫ್ಲೂಯೆನ್ಸರ್ಸ್ ಮತ್ತು ಸೆಲೆಬ್ರಿಟಿಗಳಿಗೂ ಕೂಡ ಜೈಲು ಶಿಕ್ಷೆ ವಿಧಿಸೋಕೆ ಇದರಲ್ಲಿ ಅವಕಾಶ ಇರುತ್ತೆ. ಇನ್ನು ಸ್ನೇಹಿತರೆ, ಜುಲೈ 21ರಿಂದ ಶುರುವಾಗಿದ್ದ ಸಂಸತ್ನ ಮುಂಗಾರು ಅಧಿವೇಶನ ಕೊನೆಗೊಂಡಿದೆ. ಉಭಯ ಸದನಗಳ ಕಲಾಪವನ್ನು ಅನಿರ್ದಿಷ್ಟಾವಧಿವರೆಗೆ ಮುಂದೂಡಲಾಗಿದೆ. 1 ತಿಂಗಳ ಕಾಲ ನಡೆದ ಈ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಮಂಡನೆ ಮಾಡಲಾದ 14 ಬಿಲ್ಗಳಲ್ಲಿ 12 ಬಿಲ್ ಪಾಸ್ ಆಗಿವೆ. ರಾಜ್ಯಸಭೆಯಲ್ಲಿ ಮಂಡಿಸಲಾದ 15 ಬಿಲ್ಗಳಲ್ಲಿ 15 ಬಿಲ್ ಪಾಸ್ ಆಗಿವೆ. ತಮಿಳುನಾಡಿನ ಮದುರೈನಲ್ಲಿ ದಳಪತಿನೋ ತಲಬದ್ದಿನೋ ಕರೀತಾರಲ್ಲ ವಿಜಯ್ ಅವರು, ರೋಸ್ ಗೋಸ್ಟ್ ವಿಜಯ್ ಅವರು ಒಂದು ದೊಡ್ಡ ರ್ಯಾಲಿಯನ್ನ ಮಾಡಿದ್ದಾರೆ. ಟಿವಿಕೆನ ಪಕ್ಷ ಕಟ್ಟಿದಾರಲ್ಲ, ದೊಡ್ಡದೊಂದು ರ್ಯಾಲಿಯನ್ನ ಮಾಡಿದ್ದಾರೆ. ಅದರಲ್ಲಿ ಬಿಜೆಪಿ ನಮ್ಮ ಸೈದ್ಧಾಂತಿಕ ಶತ್ರು, ಡಿಎಂಕೆ ನಮ್ಮ ರಾಜಕೀಯ ಶತ್ರು ಅಂತ ಹೇಳಿದ್ದಾರೆ. ಅಲ್ಲದೆ 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಇವರಿಬ್ಬರೊಂದಿಗೂ ಮೈತ್ರಿ ಮಾಡಿಕೊಳ್ಳಲ್ಲ. ಸಿಂಹ, ನಾನೊಂಥರ ಸಿಂಹ ತರ, ಸಿಂಹ ಯಾವಾಗಲೂ ಸಿಂಹನೇ, ಅದು ಬೇಟೆ ಆಡೋಕ್ ಬಂದಿದೆ ಅಂತ ಹೇಳಿದ್ದಾರೆ. ಫಿಲ್ಮಿ ಸ್ಟೈಲಲ್ಲಿ ಡೈಲಾಗ್ ಹೊಡೆದಿದ್ದಾರೆ, ಒಳ್ಳೆ ಅಗ್ರೆಸಿವ್ ಆಗಿ. ಅಲ್ಲಿ ಜನ ಕೂಡ ಓ ಅಣ್ಣ ಎಂತ ಸ್ಪೀಚ್ ಅಂತ ಹೇಳಿ ಫುಲ್ ಜಯಘೋಷಗಳನ್ನ ಮೊಳಗಿಸಿದ್ದಾರೆ. ರಿಯಲ್ ಆಗಿರೋ ಸಿಂಹ ಇವ್ರ ಮಾತು ಕೇಳಿಸ್ಕೊಂಡ್ರೆ ಏನ್ ಮಾಡ್ಬೇಕು, ಅದು ನಾನು ಏನು ಹಾಗಾದ್ರೆ ಅಂತ ಕೇಳಬೇಕಾಗತ್ತೆ. ಆ ಸಿಂಹ ರಿಯಲ್ ಸಿಂಹ ಇರಲಿ. ಈ ಯಾತ್ರೆಗೆ ಹೋಗ್ತಿದ್ದ ಒಬ್ಬರು ವ್ಯಕ್ತಿ ಕೂಡ ಮೃತಪಟ್ಟಿದ್ದಾರೆ. ಚೆನ್ನೈ ಮೂಲದವರು ಪ್ರಭಾಕರನ್ ಅಂತ 33 ವರ್ಷದ ಯಂಗ್ಸ್ಟರ್ ಯಾತ್ರೆಗೆ ಹೋಗ್ತಿದ್ದಾಗಲೇ ಅವರು ಮೃತಪಟ್ಟಿದ್ದಾರೆ. ಏನಂದ್ರೆ ಜೈಶಂಕರ್ ರಷ್ಯಾ ಪ್ರವಾಸದಲ್ಲಿದ್ದಾರಲ್ಲ, ಅಲ್ಲಿ ಸರ್ಗೆ ಲವ್ರೋವ್ ಅವ್ರನ್ನ ಮೀಟ್ ಆಗಿದಾರಲ್ಲ. ಅದಾದ್ಮೇಲೆ ಟ್ರಂಪ್ ನೋಡಿದ್ರೆ ರಷ್ಯಾದಿಂದ ತೈಲ ತಗೋಬೇಡಿ ಅಂತ ಹೇಳ್ತಿದ್ದಾರೆ. ನನ್ಗೆ ಆಶ್ಚರ್ಯ ಆಗ್ತಿದೆ ಟ್ರಂಪ್ ಹಿಂಗೆ ಹೇಳ್ತಿರೋದು ನೋಡಿದ್ರೆ. ಫಸ್ಟ್ ನಂಬರ್ 1 ಬಯರ್ ನಾವಲ್ಲ, ನಮ್ಗಿಂತ ಜಾಸ್ತಿ ಚೀನಾ ಪರ್ಚೇಸ್ ಮಾಡುತ್ತೆ. ಅಮೆರಿಕದ ಯುರೋಪಿಯನ್ ಮಿತ್ರರು ಅವರು ಜಾಸ್ತಿ ನ್ಯಾಚುರಲ್ ಗ್ಯಾಸ್ ಬೈ ಮಾಡ್ತಾರೆ. ಸೊ ಈ ರೀತಿ ಮತ್ತೆ ಇದೆಲ್ಲ ಆಲ್ರೆಡಿ ಡಿಸ್ಕಸ್ ಆಗಿರೋ ವಿಚಾರ. ಈ ಸಮಜಾಯಿಷಿಗಳನ್ನ ಜೈಶಂಕರ್ ಕೊಟ್ಟಿದ್ದಾರೆ. ನಾವೇನ್ ಮಾಡಬೇಕು, ದೇಶದ ಹಿತಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಾವು ವ್ಯಾಪಾರ ಮಾಡ್ಕೊಂತೀವಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಸ್ನೇಹಿತರೆ, ನಾವು ಸುತ್ತು ಜಗತ್ತಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ. ಯಾವಾಗಲೂ ಕೂಡ ರಷ್ಯಾಗೆ ಹೋದಾಗ ಅಜಿತ್ ದೋವಲ್ ಹೋದ ತಕ್ಷಣ ಪುಟಿನ್ ಜೊತೆ ಡೈರೆಕ್ಟ್ ಮೀಟಿಂಗ್ ಆಗುತ್ತೆ. ಬೇರೆ ಮಿನಿಸ್ಟ್ರುಗಳು ಹೋದಾಗಲೂ ಕೂಡ ಪುಟಿನ್ ಬಿಟ್ಟು ಉಳಿದವರು ನೆಕ್ಸ್ಟ್ ಹಂತದವರೆಲ್ಲ ಮೀಟ್ ಆಗ್ತಾರೆ, ಬಿಟ್ರೆ ಪುಟಿನ್ ಸಿಗಲ್ವಲ್ಲ ಅನ್ನೋ ರೀತಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಸ್ಟ್ರಾಟಜಿಕ್ ಅಫೇರ್ಸ್ ಡಿಫೆನ್ಸ್ ನಲ್ಲಿ ಅಜಿತ್ ದೋವಲ್ ಅವರ ಮಹತ್ವದ ಬಗ್ಗೆ. ಆದ್ರೆ ಈಗ ಜೈಶಂಕರ್ ಅವರನ್ನ ಕೂಡ ಪುಟಿನ್ ಮೀಟ್ ಆಗಿದ್ದಾರೆ. ಈ ರಷ್ಯಾ ಭೇಟಿ ವೇಳೆ ಜೈಶಂಕರ್ ಅವರು ಪುಟಿನ್ರನ್ನ ಮೀಟ್ ಆಗಿ ಮಾತುಕತೆ ನಡೆಸಿದ್ದಾರೆ. ಕೆಲವೇ ದಿನಗಳ ಅಂತರದಲ್ಲಿ, 1 ವಾರದ ಅಂತರದಲ್ಲಿ ಭಾರತದ ಇಬ್ಬಿಬ್ಬರು ಮುಖ್ಯ ನಾಯಕರನ್ನ, ಒಬ್ರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, ಇನ್ನೊಬ್ರು ಫಾರಿನ್ ಮಿನಿಸ್ಟರ್, ಇವ್ರನ್ನ ಈಗ ಪುಟಿನ್ ಮೀಟ್ ಆದಂತಾಗಿದೆ. ಈ ಮೂಲಕ ಟ್ರಂಪ್ ಟ್ಯಾರಿಫ್ ಬಳಿಕ ಭಾರತ, ರಷ್ಯಾ, ಚೀನಾ, ಬ್ರೆಜಿಲ್ ಎಲ್ಲ ಸೇರಿಕೊಂಡು ಅಗ್ರೆಸಿವ್ ಆಗಿ ಒಂದಷ್ಟು ಚಟುವಟಿಕೆಗಳನ್ನು ನಡೆಸ್ತಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ಚೀನಾ ಏನು ಹೇಳಿದೆ ಅಂತ ಹೇಳಿ. ಮತ್ತೆ ಭಾರತದ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ ಚೀನಾ. ಟ್ರಂಪ್ರ ಟ್ಯಾರಿಫ್ ವಿರುದ್ಧ ನಾವು ಸ್ಟ್ರಾಂಗ್ ಆಗಿ ಭಾರತದೊಂದಿಗೆ ನಿಂತಿದ್ದೇವೆ ಅಂತ ಹೇಳಿದ್ದಾರೆ. ಭಾರತದಲ್ಲಿರೋ ಚೀನಾ ರಾಯಭಾರಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಭಾರತದ ಮೇಲಿನ 50% ಟ್ಯಾರಿಫ್ ಅನ್ನ ಸ್ಟ್ರಾಂಗ್ ಆಗಿ ವಿರೋಧಿಸ್ತೇವೆ. ಭಾರತ ಮತ್ತು ಚೀನಾಗಳೆರಡೂ ಕೂಡ ಏಷ್ಯಾದ ಡಬಲ್ ಎಂಜಿನ್ಸ್ ಇದ್ದ ಹಾಗೆ. ಡಬಲ್ ಎಂಜಿನ್ ನೋಡಿ ವರ್ಡ್ ಇವ್ರಿಗೂ ತಲುಪಿಬಿಟ್ಟಿದೆ ಈಗ. ನಾವು ಏಷ್ಯಾದ ಡಬಲ್ ಎಂಜಿನ್ ಇದ್ದ ಹಾಗೆ. ಅಮೆರಿಕ ಈ ರೀತಿ ಬರೀ ವ್ಯಾಪಾರದ ಬೆದರಿಕೆ ಹಾಕಿ ಸಾಕಷ್ಟು ಲಾಭ ಮಾಡ್ಕೊಂಡಿದೆ ಅಂತ ಹೇಳಿದ್ದಾರೆ. ಯಾರು? ಚೀನಾ ಹೇಳ್ತಿರೋದಿದು. ಅವ್ರು ಯಾವತ್ತೂ ಕೂಡ ಭಾರತವನ್ನ ಪಾರ್ಟ್ನರ್ ತರ ಟ್ರೀಟ್ ಮಾಡಲ್ಲ, ಕನ್ಸಿಡರ್ ಕೂಡ ಮಾಡ್ತಾ ಇರಲಿಲ್ಲ. ಪಾಕಿಸ್ತಾನ ಬೇಕಾದ್ರೆ ಪಾರ್ಟ್ನರ್, ಐರನ್ ಬ್ರದರ್ಸ್ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಈಗ ಚೀನಾ ಧೋರಣೆ ಕಂಪ್ಲೀಟ್ ಆಗಿ ಇದ್ದಕ್ಕಿದ್ದಂತೆ ವೇಗವಾಗಿ ಬದಲಾಗ್ತಾ ಇದೆ. ಇತ್ತ PM ನರೇಂದ್ರ ಮೋದಿ ಯುರೋಪ್ನಲ್ಲಿ ಮತ್ತೊಬ್ಬ ಟ್ರಂಪ್ ವಿರೋಧಿ ಅಂತ ಕರೆಸಿಕೊಳ್ಳೋ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಜೊತೆಗೂ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಫೋನ್ ಕಾಲ್ ಆಗಿದೆ PM ಮತ್ತು ಮ್ಯಾಕ್ರಾನ್ ನಡುವೆ. ನ್ಯಾಟೋ ಕೂಟದಲ್ಲಿ ಅಮೆರಿಕಾಗೆ ಅವಾಗ ಕಿಚಾಯಿಸೋ, ಕಾಲೆಳೆಯೋ, ಪ್ರತಿಸ್ಪರ್ಧಿ ಥರ ಇರೋ ದೇಶ ಅಂದರೆ ಫ್ರಾನ್ಸ್. ಅವರೊಂಥರ ಅಟಾನಮಿ ಬಯಸ್ತಾರೆ. ಟ್ರಂಪ್ರಿಗೆ ಮುತ್ತು ಕೊಡ್ತಾ ಇಲ್ಲ, ಓಡಾಡಲ್ಲ ಅವರು ಫ್ರಾನ್ಸ್ನವರು. ಬೇರೆಲ್ಲ ರಾಷ್ಟ್ರಗಳು ಮಾಡಿದ್ರು ಕೂಡ ನ್ಯಾಟೋದಲ್ಲಿ ಇವರು ಮಾತ್ರ ನಾವು ಸ್ವಲ್ಪ ಇದ್ದೀವಿ, ನಾವು ದೊಡ್ಡಾನೆ ಅನ್ನೋ ಥರದಲ್ಲಿ ಫ್ರಾನ್ಸ್ ಬಿಹೇವ್ ಮಾಡುತ್ತೆ. ಸೊ ಆ ಮ್ಯಾಕ್ರಾನ್ ಜೊತೆಗೆ ಮೋದಿ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಯುಕ್ರೇನ್ ವಿಚಾರದಲ್ಲಿ ಶಾಂತಿ ಒಪ್ಪಂದ ಆಗೋ ಬಗ್ಗೆ ಮತ್ತು ವೆಸ್ಟ್ ಏಷ್ಯಾ ಕುರಿತು, ಅಂದರೆ ಗಾಜಾ, ಇಸ್ರೇಲ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಭಾರತ ಫ್ರಾನ್ಸ್ ನಡುವಿನ ಸಂಬಂಧ ಇನ್ನಷ್ಟು ಬಲಪಡಿಸುವ ಬಗ್ಗೆ ಇವರು ಡಿಸ್ಕಸ್ ಮಾಡಿದ್ದಾರೆ. ಈ ಬಗ್ಗೆ PM ಮೋದಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಮ್ಯಾಕ್ರಾನ್ ಜೊತೆ ಬಹಳ ಒಳ್ಳೆ ಮಾತುಕತೆ ನಡೆದಿದೆ ಅಂತ ಹೇಳಿದ್ದಾರೆ. ಇನ್ನು ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 142 ಪಾಯಿಂಟ್ಸ್ ಏರಿಕೆಯಾಗಿ 82,000ಕ್ಕೆ ತಲುಪಿದೆ. ನಿಫ್ಟಿ 33 ಪಾಯಿಂಟ್ಸ್ ರೈಸ್ ಆಗಿ 25,083ಕ್ಕೆ ತಲುಪಿದೆ. ICICI ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, ಲಾರ್ಸನ್ ಅಂಡ್ ಟೂಬ್ರೋ, HDFC ಬ್ಯಾಂಕ್ನಂಥ ಹೆವಿ ವೇಟ್ ಸ್ಟಾಕ್ಸ್ ಮಾರ್ಕೆಟ್ಗೆ ಬಲ ಕೊಟ್ಟವು. ಎಸ್ಪೆಷಲಿ GST ರಿಫಾರ್ಮ್ಸ್ ಘೋಷಣೆ ಆದರಿಂದ ಮಾರ್ಕೆಟ್ ಚುಚುರು ಮೇಲಕ್ಕೇನೆ ಹೋಗ್ತಾ ಇದೆ. ನಿರಂತರ 6ನೇ ಸೆಷನ್ನಲ್ಲಿ ಮಾರ್ಕೆಟ್ ಗ್ರೀನ್ನಲ್ಲಿ ಎಂಡ್ ಆಗಿದೆ. ಎಟರ್ನಲ್ ಲಿಮಿಟೆಡ್, ಪವರ್ ಗ್ರಿಡ್ ಕಾರ್ಪೊರೇಷನ್, ಇಂಡಸ್ಇಂಡ್ ಬ್ಯಾಂಕ್, ನೆಸ್ಲೆ ಇಂಡಿಯಾ ಮತ್ತು NTPC ಶೇರುಗಳು ರೆಡ್ನಲ್ಲಿದ್ವು. ಬಜಾಜ್ ಫಿನ್ಸರ್ವ್, ICICI ಬ್ಯಾಂಕ್, L&T, ರಿಲಯನ್ಸ್ ಇಂಡಸ್ಟ್ರೀಸ್ ಶೇರುಗಳು ಗ್ರೀನ್ನಲ್ಲಿದ್ವು.
ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 18 ಪೈಸೆ ಡೌನ್ ಆಗಿ 87 ರೂಪಾಯಿ 25 ಪೈಸೆ ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 201 ರೂಪಾಯಿ ಹೆಚ್ಚಾಗಿ 99,147 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 180 ರೂಪಾಯಿ ಹೆಚ್ಚಾಗಿ 90,820 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,496 ರೂಪಾಯಿ ಹೆಚ್ಚಾಗಿ 1,12,690 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.